ಈ ಥರ ಅಂದರೆ ಸಾರ್ಥಕವಾಗಿ ಅನಿಸ್ಕೊಳ್ಳೋದು. ಅವ್ರನ್ನ ಸಾಧನೆಗಳು ಹೇಳ್ತಾ ಕೂತ್ಕೊಂಡು ಸಾಕಷ್ಟು ದಿನಗಳೇ ಸಾಲೋದಿಲ್ಲ. ಸೊ ಈ ಒಂದು ಪುಟ್ಟ ಸಮಾರಂಭದಲ್ಲಿ ಇವೆಲ್ಲ ಭಾಗಿಯಾಗಲಿಕ್ಕೆ ನಿಮಗೆ ಧನ್ಯವಾದಗಳು, ಅವಕಾಶ ಕಲಿಸೋದಿಲ್ಲ. ಯಾಕಂದರೆ ಯಾವಾಗಲೂ ಸಿದ್ಧಲಿಂಗಯ್ಯ ಜೊತೆ ಚಳುವಳಿಯ ಒಡನಾಡಿಯಾಗಿ ನಮ್ಮ ಮಾವಳಿ ಶಂಕರ ಇದ್ದರೆ, ಅವರ ಸ್ವಂತ ಕೋಬ್ರದರಾಗಿ ನಮ್ಮ ಸೋಮಶೇಖರ್ ಸರ್ ಇದ್ದರು. ತುಂಬ ಅತಿ ಸಂಬಂಧ. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಅವರಿಬ್ಬರೇ ಸೂಕ್ತವಾದಂಥ ವ್ಯಕ್ತಿತ್ವಗಳು ಈ ಒಂದು ಕಾರ್ಯಕ್ರಮಕ್ಕೆ. ಸೊ ಹಂಗಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಿಂದ ಪ್ರಕಾಶ್ ಸುಗ್ಗಿ ಸರ್ ಬಂದರು, ಅವರು ಕೂಡ ಒಂದು ಸ್ವಾಗತವನ್ನು ಕೊಡ್ತಾ, ಈ ವಿಶೇಷವಾದಂಥ ಅತಿಥಿಗಳಾಗಿರ್ತಕ್ಕಂಥ ಮಾವಳಿ ಶಂಕರನವರು ಕವಿಗಳ ಬಗ್ಗೆ ಅವರು ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಅವರು ಪ್ರಕಾಶ್ ಸುಗ್ಗಿ ಸರ್ ಮಾತಾಡಿ. ಸೊ ಜೈ ಭೀಮ್. ಆತ್ಮೀಯ ಒಡನಾಡಿಗಳೇ, ಇವತ್ತು ಕವಿಗಳು ಇಲ್ಲ ಅನ್ನೋದು ನಮಗೆ ಹೇಳ್ಕೊಳ್ಳೋಕ್ಕೂ ಕಷ್ಟದ ದಿನಗಳು. ಕವಿಗಳು ಖಂಡಿತ ಅವರ ಸಾಹಿತ್ಯದ ಮೂಲಕ, ಅವರ ಚಿಂತನೆಗಳ ಮೂಲಕ ನಮ್ಮನ್ನು ಸದಾ ಅವರು ಎಚ್ಚರಿಸ್ತಾ ಇರ್ತಾರೆ. ಮನುಷ್ಯನ ದೇಹ ಅದು ಭೌತಿಕ ದೇಹ ಕಳೆದೋಗುತ್ತೆ, ಆದರೆ ಅವರ ಚಿಂತನೆಗಳು, ಅವರ ವಿಚಾರಧಾರೆಗಳು ಸದಾ ಸಮಾಜವನ್ನು ಮುನ್ನಡೆಸುತ್ತೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ತಥಾಗತ ಗೌತಮ ಬುದ್ಧರು 2560 ವರ್ಷಗಳ ಹಿಂದೆ ಇದ್ರು ಅಂತ ಮಾತಾಡ್ತೀವಿ ನಾವು. ಆದರೆ ಇವತ್ತಿಗೂ ತಥಾಗತರ ಚಿಂತನೆಗಳು, ಅವರ ವಿಚಾರಧಾರೆಗಳು ಸಮಾಜವನ್ನು ಮುನ್ನಡೆಸ್ತಾ ಇದ್ದಾವೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಮನುಷ್ಯನ ಇರುವಿಕೆ, ಅವನ ದೈಹಿಕ ಬದುಕು ಎಷ್ಟು ಇರುತ್ತೋ ಅಷ್ಟು ದಿನ ಇರುತ್ತೆ. ತದನಂತರ ಅವನ ನಂಬಿದ ಮೌಲ್ಯಗಳು ಆ ಸಮಾಜವನ್ನು ಮುನ್ನಡೆಸುತ್ತೆ ಅನ್ನೋದಕ್ಕೆ ಇಂಥ ಮಹಾನ್ ನಾಯಕರೇ ನಮಗೆ ಉದಾಹರಣೆಗಳಾಗಿರ್ತಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರು ಆದಂಥ ಪ್ರೊಫೆಸರ್ ಸೋಮಶೇಖರ್ ಸರ್ ಅವರಿಗೆ ನಾನು ಮೊದಲನೇ ಬಾರಿಗೆ ಆಭಾರಿಯಾಗಿದ್ದೇನೆ.